ಇದ್ದಂತಹ ಏನಪ್ಪ ಅಂದರೆ ಮೂಲ ಶಕ್ತಿ ಇವತ್ತು ಸರ್ಕಾರಗಳು ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ನಮ್ಮ ಜನ ಮೂಮೆಂಟ್ ಮಾಡ್ತಾ ಬಂದಿದ್ದಾರೆ, ತನಿಖೆ ಆಗಬೇಕು ಅಂತೇಳಿ ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಟ್ಟು ಶ್ರಮದಿಂದ ಇಲ್ಲಿ ಒಂದಿಷ್ಟು ತನಿಖೆ ಸಮೀಪ ಬಂದದಪ್ಪ ಅನ್ನೋಷ್ಟರಲ್ಲ, ಅದಿಲ್ಲ ಫೈನಲ್ ರಿಪೋರ್ಟ್ ಕೊಡ್ತಾ ಇದೆ ಅನ್ನೋಂಥ ಮಾತು ಬಂದಿದ್ದು. ಅಡ್ಡಿಲ್ಲ, ರಿಪೋರ್ಟ್ ಬೇಕು, ಅದೇನು ಡೆವಲಪ್ ಆಗಿದೆ, ಏನಿಲ್ಲ, ತನಿಖೆ ಎತ್ತು ಹೊರಟದ, ಯಾರ ಕಡೆ ಕೈ ಮಾಡ್ತಾಯಿದೆ, ಬೆರಳು ಮಾಡ್ತಾಯಿದೆ, ಕಣ್ಣು ಮಾಡ್ತಾಯಿದೆ ಅನ್ನೋದ್ರ ಒಂದು ಎಲ್ಲರೂ ತಿಳ್ಕೊಬೇಕಾಗ್ಯದ. ಎಲ್ಲರಿಗೂ ಕುತೂಹಲ ಹೆಗ್ಗಡೆ ಮಿಳಿತಾ ಅನ್ನೋದ್ರ ಮೇಲೆ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಸೋಮನಾಥ್ ನಾಯಕರು ಎದುರ ನಿಂತು ಆರೋಪ ಮಾಡ್ತಾ ಇದ್ದಾರೆ. ಕೆಲವರು ಯೂಟ್ಯೂಬರ್ಗಳು ಎದುರ ನಿಂತು ಅವ್ರನ್ನ ಆರೋಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅದಕ್ಕೆ ಉತ್ತರ ಕೊಡೋದು ಸಾಹಸ ಇಲ್ಲಿವರೆಗೆ ಮಾಡೇ ಇಲ್ಲ. ಕೆಲವೊಂದಿಷ್ಟು ಜನ ಮಾಡಿದ್ರು ಸಹಿತ ಉದಯ ಎನ್ನುವಂಥವ್ರು ನಮಗೊಂದಿಷ್ಟು ಈ ಹೆಸರು ಕೆಡಿಸೋ ಜನರಿಂದ ಸಾಕಾಗ್ಯದ, ನಮಗೊಂದಿಷ್ಟು ವಿಷ ಕೊಟ್ಟರು ಅಡ್ಡಿ ಇಲ್ಲ ಅನ್ನೋಂಗೆ ಮಾತಾಡಿದರು. ದಯಾಮರಣ ಕೊಡ್ರಿ ನಮಗೆ ಅನ್ನೋ ಮಾತು ಮಾತಾಡಿದ್ರು. ಯಾಕೆ ದಯಾಮರಣ? ಏನು ಕಾರಣಕ್ಕೆ, ಏದಕ್ಕೆ ಇವತ್ತು ಅವರು ಉತ್ತರ ಕೊಡ್ಬೇಕಾಗ್ಯದ. ಯಾಕಂತಂದ್ರೆ ಮುಚ್ಚಾಕೋ ಪ್ರಯತ್ನ ಆಗಲಿಕ್ಕೆ ಮೇಲ್ನೋಟಿಗೆ ಎಲ್ಲರಿಗೂ ಅನ್ನಿಸ್ಲಿಕ್ಕತ್ತದ ರೀ. ಅದನ್ನು ಇವತ್ತು SIT ಇದ್ದಿದ್ದು ಈ ಇಲ್ಲಿವರೆಗೆ ಆದಂಥ ಏನೇನಾಗಿದೆ ಘಟನೆಗಳನ್ನ ಅದನ್ನು ಸಾಧ್ಯಂತವಾಗಿ ಪೂರ್ತಿಯಾಗಿ ಮೊದಲದಾಗೆ ಆ ಹೆಣ್ಣು ಮಕ್ಕಳ ಕೊಲೆ ಆಗಿದ್ದು ಅದನ್ನು ತನಿಖೆ ಆಗಬೇಕಾಗಿದೆ. ಇದನ್ನು ತನಿಖೆ ಮಾಡುವ ವ್ಯಾಪ್ತಿಯಲ್ಲಿ ಬರೋದಿಲ್ಲ SIT ಒಳಗೆ. ಆದರೂ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯದ, ಮಾಡ್ರಿ ಇದನ್ನು ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ಈ ಹೆಣ್ಮಕ್ಳ ಏನು ಅತ್ಯಾಚಾರ ಕೊಲೆಗಳಾಗಿದ್ದಾವೆ ಇದ್ರ ಬಗ್ಗೆ ಸರಿಯಾದ ತನಿಖೆನೇ ಆಗಿಲ್ಲ, ಎಲ್ಲ ಮುಚ್ಚಾಕಾಗ್ಯದ. ವೇದವಲ್ಲಿ ಅವ್ರನ್ನ ಹಿಡ್ಕೊಂಡು, ಅದೇ ಕಾಲಕ್ಕೆ ಪದ್ಮಲತಾ ಅವ್ರನ್ನ ಹಿಡ್ಕೊಂಡು, ಜೊತೆಗೆ ಇತ್ತೀಚೆಗೆ ನಡೆದಂಥ ಸೌಜನ್ಯ ಹಿಡ್ಕೊಂಡು, ಮುಂದೆ ಅದೇ ಕಾಲಕ್ಕೆ ಯಮುನಾ ಅವ್ರನ್ನ ಹಿಡ್ಕೊಂಡು, ಇನ್ನೂ ಅನೇಕ ಜನ, ನಾರಾಯಣ ಇರ್ಬೋದು, ಮತ್ತಾರು ಇರ್ಬೋದು, ಇವುಗಳ ಹಿಂದೆ ಯಾರಿದ್ದಾರೆ ಅನ್ನೋ ತನಿಖೆ ಇವತ್ತು ಆಗಬೇಕು.